ಬೆಳಗಾವಿಯ ಕ್ಯಾಂಪ್ ಪ್ರದೇಶದ ರಸ್ತೆಯನ್ನ ಬಂದ್ ಮಾಡಲು ಸೇನಾಪಡೆಗಳು ಮುಂದಾಗಿರುವುದಕ್ಕೆ ವ್ಯಾಪಕ ಆಕ್ಷೇಪ ವ್ಯಕ್ತವಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಪ್ರಸ್ತಾವನೆಯನ್ನ ಕೂಡಲೇ ಕೈಬಿಡುವಂತೆ ಆಗ್ರಹಿಸಿ ಶಾಸಕ ಆಸಿಫ್ ಸೇಠ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುದೀರ್ಘ ಸಭೆ ನಡೆದಿದೆ. ಬೆಳಗಾವಿಯ ಕ್ಯಾಂಪ್ ವ್ಯಾಪ್ತಿಯ ಪ್ರಮುಖ ರಸ್ತೆಯನ್ನ ಬಂದ್ ಮಾಡಲು ಸಶಸ್ತ್ರ ಪಡೆಗಳ ಪ್ರಸ್ತಾವನೆಗೆ ಸ್ಥಳೀಯ ಶಾಸಕ ಆಸಿಫ್ ಸೇಠ್ ನೇತೃತ್ವದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರೆಯಲಾಗಿದ್ದ ಮಹತ್ವದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರ್ ಹಾಗೂ ಕ್ಯಾಂಟೋನ್ಮೆಂಟ್ ಬೋರ್ಡ್ ಸಿಇಒ ಸಿದ್ದರಾಮ್ ಭಾಗವಹಿಸಿ ಸವಿಸ್ತಾರವಾಗಿ ಚರ್ಚಿಸಿದರು. ಕ್ಯಾಂಪ್ ರಸ್ತೆಯನ್ನ ಮುಚ್ಚುವುದರಿಂದ ನಗರದಲ್ಲಿ ಅಭೂತಪೂರ್ವ ಸಂಚಾರ ದಟ್ಟಣೆ ಉಂಟಾಗಿ ಪ್ರತಿನಿತ್ಯ ಪ್ರಯಾಣಿಸುವ ಸಾವಿರಾರು ಸಾಮಾನ್ಯ ನಾಗರಿಕರು ಹಾಗೂ ವಾಹನ ಸವಾರರು ತೀವ್ರ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂದು ಸಭೆಯಲ್ಲಿ ಶಾಸಕರು ಕಳವಳ ವ್ಯಕ್ತಪಡಿಸಿದರು. ಸಾರ್ವಜನಿಕರು ಬಳಸುವ ಕ್ಯಾಂಟೋನ್ಮೆಂಟ್ ರಸ್ತೆಯನ್ನ ಬಂದ್ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ರಕ್ಷಣಾ ಸಚಿವಾಲಯದ ಸ್ಪಷ್ಟ ನಿರ್ದೇಶನಗಳಿದ್ದರೂ ಈ ರೀತಿಯ ಕ್ರಮ ಕೈಗೊಳ್ಳುತ್ತಿರುವುದು ನಿಯಮ ಉಲ್ಲಂಘನೆಯಾಗಿದೆ ಎಂದು ಸಭೆಯಲ್ಲಿ ಆಕ್ಷೇಪಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಶಾಸಕರ ಹಂತದಿಂದ ಈಗಾಗಲೇ ಅಧಿಕೃತವಾಗಿ ಆಕ್ಷೇಪಣೆ ಸಲ್ಲಿಸಲಾಗಿದೆ. ಸಾರ್ವಜನಿಕರ ಸುಗಮ ಸಂಚಾರವನ್ನ ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರವನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕೆಂದು ಬ್ರಿಗೇಡಿಯರ್ ಹಾಗೂ ಹಿರಿಯ ಸೇನಾಧಿಕಾರಿಗಳಿಗೆ ಮನವಿ ಮಾಡಲಾಗಿದ್ದು, ಪ್ರಸ್ತಾವನೆಗೆ ಕೈಬಿಡುವ ಭರವಸೆ ಇದೆ ಎಂದು ಶಾಸಕ ಆಸಿಫ್ ಸೇಠ್ ತಿಳಿಸಿದ್ದಾರೆ. ಇವತ್ತು ಡಿಸಿ ಕಚೇರಿಯಲ್ಲಿ ಡಿಸಿ ಸಾಹೇಬರು, ಪೊಲೀಸ್ ಕಮಿಷನರು, ಕ್ಯಾಂಟೋನ್ಮೆಂಟ್ ಬೋರ್ಡ್ ಸಿಇಒ ಸಿದ್ದರಾಮ್ ಸಾಹೇಬರು ಮತ್ತು ನಾವೆಲ್ಲ ಕ್ಯಾಂಪ್ ರಸ್ತೆ ಬಂದ್ ಮಾಡಿದ ಏನು ನಡ್ತಾ ಇದೆ, ಆರ್ಮಿದಿಂದ ಏನು ಆದೇಶ ಬರ್ತಾ ಇತ್ತು, ಆಬ್ಜೆಕ್ಷನ್ಸ್ ಎಲ್ಲ ಕೇಳಿದ್ರು ಅವರು. ಇವತ್ತು ನಾವು ಚರ್ಚೆ ಮಾಡಿ ಡಿ ಸಿ ಸಾಹೇಬರು ಮತ್ತು ಪೊಲೀಸ್ ಕಮಿಷನರ್ ಸಾಹೇಬರು ಅವರು ಆಬ್ಜೆಕ್ಷನ್ಸ್ ರೇಸ್ ಮಾಡಿದ್ದಾರೆ. ಮತ್ತು ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಈ ರೋಡ್ ಬಂದ್ ಮಾಡಿದಂದರೆ ತೊಂದರೆ ಎಲ್ಲರಿಗೆ ಆಗೋದು. ಸಿವಿಲಿಯನ್ಸ್ ಬರ್ತಾ ಇದ್ದಾರೆ, ಸಿವಿಲಿಯನ್ಸ್ಗೆ ತೊಂದರೆ ಭಾಳ ಆಗೋದಲ್ಲ. ಅದ್ರ ಸಲುವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದಿಂದ ಆಬ್ಜೆಕ್ಷನ್ ಮಾಡಿ ನಾವು ಬ್ರಿಗೇಡಿಯರ್ ಸಾಹೇಬ್ರಿಗೇನು ರಿಕ್ವೆಸ್ಟ್ ಮಾಡ್ತೀವಿ. ಈಗ ಮಾಡಿದಂದರೆ ಎಷ್ಟು ಪ್ರಾಬ್ಲಮ್ ಸಿಟಿದಲ್ಲಿ ಆಗೋದು, ಟ್ರಾಫಿಕ್ ಪ್ರಾಬ್ಲಮ್ ಆಗೋದು, ಅಲ್ಲಿ ಯಾರು ಇರ್ತಾರೆ ಸಿವಿಲಿಯನ್ಸ್ ಅವ್ರಿಗೆ ಪ್ರಾಬ್ಲಮ್ ಆಗೋದು. ಇದು ಮಾಡಿ ಎಲ್ಲ ನನಗೆ ಭರವಸೆ ಇದೆ ಅದು ಡ್ರಾಪ್ ಮಾಡ್ತಾ ಇರುತ್ತೆ. आज हमने डीसी ऑफिस में डीसी साहब, पुलिस कमिश्नर साहब, जो कैंटोनमेंट बोर्ड के सीईओ है सिद्धाम साहब, हमने सब ने मिल के मीटिंग ली है और रिक्वेस्ट किया है कि जो रोड्स बंद करने वाले थे जो आर्मी से, वो ना करे, क्योंकि इससे सिविलियंस को जाने जाने में काफ़ी तकलीफ़ होती है. साथ ही साथ सुप्रीम कोर्ट के ऑर्डर्स भी हैं कि कोई रोड सिविलियंस जो वापरते हैं वो बंद ना किए जाए. उसके साथ डिफेंस मिनिस्टर निर्मला सीतारमण जी का भी आदेश है कि जो भी सिविलियन वापरते हैं वो रोड्स ना बंद किए जाए. तो डिस्ट्रिक्ट में एडमिनिस्ट्रेशन से भी ऑब्जेक्शन चाहेंगे, पुलिस कमिश्नर से भी साहब से भी ऑब्जेक्शन चाहेंगे और हम ब्रिगेडियर साहब को भी रिक्वेस्ट करेंगे कि ड्रॉप कीजिए, क्योंकि लोगों के हित में नहीं है, लोगों को तकलीफ ज़्यादा बढ़ जाएगी. राजी रेमाड, KMM कन्नड़ न्यूज़, बेळगावी. फ्रेंड्स, BSc का सबसे बड़ा सेल शुरू हो चुका है. BSc डबल डिस्काउंट, डबल डील्स, डबल खुशी. यहाँ साड़ीज, लेडीज वेयर, मेंस वेयर और किड्स वेयर के फ्रेश कलेक्शन पर मिल रहा है पूरे 10+10% ऑफ 26 जुलाई से 23 अगस्त तक. मतलब डबल डील्स, डबल खुशी. तो देर किस बात की, आज ही अपनी फैमिली के साथ BSc आइए और इस जबरदस्त ऑफर का लाभ उठाइए. BSc डबल डिस्काउंट 26 जुलाई से 23 अगस्त तक. BSc's biggest sale. BSc double discount. Double D, double खुशी.